ನಮಸ್ಕಾರ ವೀಕ್ಷಕರೇ, ಕಿಡ್ನಿ ಕೇರ್ ಬೈ ಡಾಕ್ಟರ್ ರವಿ ಕೇರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೆ ಸ್ವಾಗತ. ಈ ಕಿಡ್ನಿ ಫೇಲ್ಯೂರ್ ಆದವ್ರಿಗೆ ನೀವು ಕೇಳಿರ್ತೀರ, ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಅನ್ನೋ ಒಂದು ಅಂಶ. ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ. ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಅನ್ನೋದು ಯಾರಿಗೆ ಕಿಡ್ನಿ ವಿಫಲತೆ ಆಗಿರ್ತದೆ, ಅದು ತನ್ನ ಕೆಲಸವನ್ನ ಸರಿಗೆ ಮಾಡಲಿಕ್ಕೆ ಸಾಧ್ಯ ಆಗ್ತಿರೋದಿಲ್ಲ, ಆ ಮನುಷ್ಯನ ಒಂದು ದೈನಂದಿನ ಚಟುವಟಿಕೆಗಳಿಗೆ ಬೇಕಾಗುವಂತಹ ಒಂದು ಕಿಡ್ನಿ ಸಪೋರ್ಟ್ ಸಿಗ್ತಾ ಇರೋದಿಲ್ಲ, ಅದು ಫೇಲ್ಯೂರ್ ಆಗೋಗಿದೆ ಅಥವಾ ಮುಂದೆ ಫೇಲ್ಯೂರ್ ಆಗುತ್ತೆ ಸ್ವಲ್ಪ ದಿವಸದಲ್ಲಿ ಅನ್ನೋ ಒಂದು ಸನ್ನಿವೇಶ ಬಂದಾಗ ನಾವು ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಬಗ್ಗೆ ಹೇಳ್ತಾ ಇದ್ದೀವಿ. ಸೊ ಕಿಡ್ನಿ ತಜ್ಞರಾಗಿ ನಾವು ತುಂಬಾ ಕಾಮನ್ ಆಗಿ ಕಿಡ್ನಿ ಫೇಲ್ಯೂರ್ ಕೇಸಸ್ ನೋಡ್ತಾ ಇರ್ತೀವಿ. ಆವಾಗ ಕಿಡ್ನಿ ಫೇಲ್ಯೂರ್ ಅಂತ ಬಂದಾಗ ಎಲ್ಲರೂ ಕೇಳ್ತಾರೆ, ಡಾಕ್ಟ್ರೇ ನಾನು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿಸ್ಕೊಳ್ಬೋದಾ ಅನ್ನೋದ್ರ ಬಗ್ಗೆ ಕೇಳ್ತಾರೆ. ಆದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಅಂದ್ರೆ ಏನು, ಅದು ಯಾವ ರೀತಿ ಆಗುತ್ತೆ, ಅದರ ಒಂದು ಪರ್ಪಸ್ ಏನು, ಅದರ ಒಂದು ಸ್ಟೆಪ್ಸ್ ಏನು, ಯಾರಿಗೆ ಕೊಡ್ಬೋದು, ಯಾರು ಕೊಡ್ಬೋದು ಅನ್ನೋದ್ರ ಬಗ್ಗೆ ಅವ್ರು ಯಾವತ್ತೂ ಡೌಟ್ ಇದ್ದಿದ್ದೇ ಕೊಡು. ಸೊ ಈ ವಿಡಿಯೋದಲ್ಲಿ ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಅನ್ನೋದು ಏನಿದೆ, ಇದು ಒಂದು ಶಸ್ತ್ರಚಿಕಿತ್ಸೆ ಮಾಡಿ ಕಿಡ್ನಿ ಕೂರಿಸುವಂತ ಒಂದು ಪ್ರಕ್ರಿಯೆ. ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಆದಾಗ ಏನಾಗುತ್ತೆ, ನಾವು ಯಾವ ಒಂದು ಆರೋಗ್ಯವಂತ ಕಿಡ್ನಿ ಏನಿರುತ್ತೆ ಅದು ಯಾರಿಗೆ ಕಿಡ್ನಿ ಫೇಲ್ಯೂರ್ ಆಗಿರ್ತದೆ ಅವ್ರಿಗೆ ಒಂದು ಸರ್ಜಿಕಲ್ ಪ್ರೊಸೀಜರ್ ಮಾಡಿ, ಅಂದ್ರೆ ಒಂದು ಆಪರೇಷನ್ ಮಾಡಿ, ನಮ್ಮ ಹೊಟ್ಟೆಯ ಕೆಳಭಾಗದಲ್ಲಿ, ಹೊಕ್ಕಳ ಪಕ್ಕ ಭಾಗದಲ್ಲಿ, ಬಲಗಡೆ ಆಗಿರ್ಬೋದು ಅಥವಾ ಎಡಗಡೆ ಆಗಿರ್ಬೋದು, ಆ ಭಾಗದಲ್ಲಿ ಒಂದು ನಾರ್ಮಲ್ ಕಿಡ್ನಿ ಅಂದ್ರೆ ಆರೋಗ್ಯವಂತವಾಗಿರುವಂತ ಕಿಡ್ನಿನ ಒಂದು ಆಪರೇಷನ್ ಮುಖಾಂತರ ನಾವು ಅದನ್ನ ಕೂರಿಸ್ತೀವಿ. ಈ ಹೊಸ ಕಿಡ್ನಿ ಏನಿರುತ್ತೆ ಅದು ಒಬ್ಬ ಆರೋಗ್ಯವಂತ ಮನುಷ್ಯ, ಅವನಿಂದ ಅದನ್ನ ನಾವು ಒಂದು ಪ್ರೊಸೀಜರ್ ಮಾಡಿ, ಅವ್ರಿಗೂ ಕೂಡ ಒಂದು ಆಪರೇಷನ್ ಮಾಡಿ, ಆರೋಗ್ಯವಂತ ಕಿಡ್ನಿನ ನಾವು ಯಾರಿಗೆ ಕಿಡ್ನಿ ಫೇಲ್ಯೂರ್ ಆಗಿರುತ್ತೆ ಅವ್ರಿಗೆ ಅಳವಡಿಸ್ತೀವಿ. ಇದಕ್ಕೆ ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಕರಿತೀವಿ. ಹಾಗಾದ್ರೆ ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಇಂದ ಏನ್ ಅಡ್ವಾಂಟೇಜಸ್ ಇದೆ ಅಂತ ನೋಡ್ತಾ ಹೋದ್ರೆ, ಯಾರಿಗೆ ಕಿಡ್ನಿ ಫೇಲ್ಯೂರ್ ಆಗಿರ್ತದೆ ಅವರಿಗೆ ನಾವು ಇಲ್ಲ ಡಯಾಲಿಸಿಸ್ ಮಾಡ್ಲಿಕ್ಕೆ ಅಡ್ವೈಸ್ ಮಾಡ್ತೀವಿ, ಇಲ್ಲ ಕೆಲವ್ರಿಗೆ ಅವಕಾಶ ಇದ್ದವ್ರಿಗೆ ಟ್ರಾನ್ಸ್ಪ್ಲಾಂಟೇಶನ್ ಕೂಡ ನಾವು ಹೇಳ್ತೇವೆ. ಡಿಫ್ರೆನ್ಸ್ ಏನಾಗುತ್ತೆ ಅಂದ್ರೆ, ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಆಗಿರೋರಿಗೆ ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗಿರ್ತದೆ, ಅಂದ್ರೆ ಅವರು ಹೆಚ್ಚಿನ ಒಂದು ಅನುಕೂಲ ಪರಿಸ್ಥಿತಿಯಲ್ಲಿ ತಮ್ಮ ಜೀವನ ಮಾಡಲಿಕ್ಕೆ ಕೆಪಾಸಿಟಿ ಇರುತ್ತೆ, ಅವರು ಇನ್ನು ಹೆಚ್ಚಿನ ಕಾಲ ಅವರು ಆರೋಗ್ಯವಂತರಾಗಿ ಜೀವನ ಮಾಡಲಿಕ್ಕೆ ಒಂದು ಕೆಪಾಸಿಟಿ ಸಾಧ್ಯ ಆಗುತ್ತೆ. ಹಾಗಾಗಿ ಇವರಿಗೆ ಕಿಡ್ನಿ ಫೇಲ್ಯೂರ್ ಆದವರಿಗೆ ಡಯಾಲಿಸಿಸ್ಗೆ ನಾವು ಕಂಪೇರ್ ಮಾಡಿದ್ರೆ ಕ್ವಾಲಿಟಿ ಆಫ್ ಲೈಫ್ ಹಾಗೂ ಲಾಂಗಿವಿಟಿ, ಹೆಚ್ಚು ಆರೋಗ್ಯವಂತರಾಗಿ ಹೆಚ್ಚು ಕಾಲ ಬಾಳ್ಲಿಕ್ಕೆ ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಇಂದ ಸಾಧ್ಯ ಆಗುತ್ತೆ. ಸೊ ಡಯಾಲಿಸಿಸ್ ಇದ್ದವರಿಗೆ ಕಂಪೇರ್ ಮಾಡಿದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಆಗಿರೋರು ಇನ್ನು ಆರೋಗ್ಯಕರವಾಗಿ ಬಾಳ್ಬೋದು, ಇನ್ನು ಹೆಚ್ಚಿನ ಕಾಲ ಕೂಡ ಅವರು ಬಾಳ್ಬೋದು. ಸೊ ಹೀಗೆ ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ನಾವು ಯಾರಿಗೆ ಅಡ್ವೈಸ್ ಮಾಡ್ತೀವಿ, ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಅಂದ ಕೂಡಲೇ ಅವರಿಗೆ ತುಂಬಾ ಕ್ವಶನ್ಸ್ ಅವ್ರ ಮನಸ್ಸಲ್ಲಿ ಇರ್ತದೆ. ಮುಖ್ಯವಾಗಿ ಏನ್ ಹೇಳ್ತಾರೆ ಅಂದ್ರೆ, ಈ ಕಿಡ್ನಿ ಒಂದ್ ಹಾಕ್ಸ್ಕೊಳ್ಬೇಕಾ ಅಥವಾ ಎರಡು ಹಾಕ್ಸ್ಕೊಳ್ಬೇಕಾ, ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಆಗೋ ಟೈಮ್ನಲ್ಲಿ ಯಾವ ರೀತಿ ಇರಬೇಕು, ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಆದ್ಮೇಲೆ ನಾನು ಎಲ್ಲ ಊಟ ಮಾಡ್ಬೋದಾ, ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಆದ್ಮೇಲೆ ಮಾತ್ರೆ ತಗೊಳ್ಬೇಕಾ, ನಾವು ನಮ್ಮನ್ನ ಹೇಗೆ ಕಾಪಾಡ್ಕೊಳ್ಬೇಕು ಅನ್ನೋದನ್ನ ಈ ಮುಂದೆ ಬರೋ ವಿಡಿಯೋದಲ್ಲಿ ನೋಡೋಣ. ಸೊ ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಆದಾಗ ಒಂದು ಆರೋಗ್ಯವಂತ ಕಿಡ್ನಿ ನಮಗೆ ಬೇಕಾಗುತ್ತೆ. ಸೊ ಈ ಆರೋಗ್ಯವಂತ ಕಿಡ್ನಿ ನಮಗೆ ಒಂದು ಆರೋಗ್ಯವಂತ ವ್ಯಕ್ತಿಯಿಂದ ನಾವು ಅದನ್ನ ತಗೊಳ್ತೀವಿ. ಆರೋಗ್ಯವಂತ ವ್ಯಕ್ತಿ ಅಂದ್ರೆ ಅವ್ರಿಗೆ ಯಾವುದೇ ರೀತಿಯಾದ ಒಂದು ದೊಡ್ಡ ಕಾಯಿಲೆ ಯಾವುದೂ ಇರಬಾರ್ದು, 18 ವರ್ಷ ಮೇಲ್ಪಟ್ಟಿರೋರಾಗಿರ್ಬೇಕು, ಅವ್ರಿಗೆ ಯಾವುದೇ ರೀತಿಯಾದ ಒಂದು ಕ್ಯಾನ್ಸರ್ಗಳಾಗಿರ್ಬೋದು ಅಥವಾ ಬೇರೆ ರೀತಿಯಾದ ಬೇರೆ ಅಂಗಗಳ ವೈಫಲ್ಯತೆ ಇರಬಾರ್ದು. ಹಾಗೆ ಮುಖ್ಯವಾಗಿ ಅವರು ಕಿಡ್ನಿಯ ದಾನ ಮಾಡಿದ್ಮೇಲೆ ಅವ್ರ ಆರೋಗ್ಯಕ್ಕೆ ಕೂಡ ಯಾವುದೇ ರೀತಿಯ ತೊಂದರೆ ಬರಬಾರದು ಅನ್ನೋದನ್ನ ಖಚಿತಪಡಿಸ್ಕೊಳ್ತೇವೆ. ಮುಖ್ಯವಾಗಿ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಆದಾಗ
ಯಾವ್ದು ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ ಬ್ಲಡ್ ಗ್ರೂಪ್. ಈಗ ಬ್ಲಡ್ ಗ್ರೂಪ್ ನಿಮ್ಗೆ ಗೊತ್ತಿರೋ ಹಾಗೆ ಎ ಇದೆ, ಬಿ ಇದೆ, ಓ ಇದೆ, ಹಾಗೆ ಎ ಬಿ ಗ್ರೂಪ್ಸ್ ಇದೆ. ಸೊ ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಡಿಸ್ಕಸ್ ಮಾಡ್ಬೇಕಾದ್ರೆ ಈ ಯಾರು ಕಿಡ್ನಿ ಹಾಕ್ಸ್ಕೊಂತಾರೆ ಮತ್ತೆ ಯಾರು ಕಿಡ್ನಿ ಕೊಡ್ತಾರೆ ಆ ಬ್ಲಡ್ ಗ್ರೂಪ್ ಅವ್ರಿಗೆ ಮ್ಯಾಚ್ ಮಾಡೋ ಅವಶ್ಯಕತೆ ಇದೆ. ಈ ಮುಂಚಿನ ಕಾಲದಲ್ಲಿ ಸೇಮ್ ಬ್ಲಡ್ ಗ್ರೂಪ್ ಇದ್ರೆ ಮಾತ್ರ ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ತಾ ಇದ್ವಿ. ಆದ್ರೆ ಇವತ್ತಿನ ಒಂದು ಆಧುನಿಕ ಟ್ರಾನ್ಸ್ಪ್ಲಾಂಟೇಶನ್ ಇಮ್ಯುನಾಲಜಿ ಅಥವಾ ಮೆಥಡ್ ಅಲ್ಲಿ ಬೇರೆ ಬ್ಲಡ್ ಗ್ರೂಪ್ ಇದ್ದು ಕೂಡ ಕೆಲವು ಟೈಮ್ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಮಾಡೋ ಸಾಧ್ಯತೆ ಇದೆ. ಸೊ ಹೀಗೆ ನಾವು ಒಂದು ಸೂಟಬಲ್ ಡೋನರ್ ಅಥವಾ ಆರೋಗ್ಯಕರವಾಗಿರುವಂತಹ ಒಂದು ಕಿಡ್ನಿ ನಮಗೆ ಸಿಕ್ಕಾಗ ನಾವು ಅದಕ್ಕೆ ಬೇಕಾಗುವಂತ ಸೂಕ್ತ ಒಂದು ಮುನ್ನೆಚ್ಚರಿಕೆ ಕ್ರಮ ನಾವು ತಗೊಳ್ತೇವೆ. ಅವರ ಬ್ಲಡ್ ಗ್ರೂಪ್ ನ ಮ್ಯಾಚ್ ಮಾಡ್ತೇವೆ. ಟ್ರಾನ್ಸ್ಪ್ಲಾಂಟೇಶನ್ ಆಗ್ಲಿಕ್ಕೆ ಮುಂಚೆ ಕ್ರಾಸ್ ಮ್ಯಾಚ್ ಮಾಡ್ತೇವೆ. ಅಂದ್ರೆ ಇವರ ಬಾಡಿಲಿರೋ ಆಂಟಿಬಾಡಿ ಅವರ ಬಾಡಿ ಇರೋ ಆಂಟಿಬಾಡಿನ ಏನಾದ್ರು ತೊಂದರೆ ಕೊಡುತ್ತಾ ಮುಂದೆ ಅನ್ನೋದನ್ನ ಚೆಕ್ ಮಾಡಿ ಟ್ರಾನ್ಸ್ಪ್ಲಾಂಟೇಶನ್ ಆಗ್ಲಿಕ್ಕೆ ಮುಂಚೆ ಕ್ರಾಸ್ ಮ್ಯಾಚ್ ಮಾಡೋ ಅವಶ್ಯಕತೆ ಇರುತ್ತೆ. ಸೊ ಹೀಗೆ ಸೂಕ್ತವಾದ ಡೋನರ್ ನಮಗೆ ಅವಶ್ಯಕತೆ ಇದೆ. ಸೊ ಇನ್ನೊಂದು ರೀತಿಯ ಡೋನರ್ ಅಂತಂದ್ರೆ ಡಿಸೀಸ್ ಡೋನರ್ ಅಥವಾ ನಾವು ಕೆಡವರ್ ಡೋನರ್ ಅಂತ ಕರಿತೇವೆ. ಸೊ ಇವತ್ತು ನಮ್ಮ ಒಂದು ಚಿಕಿತ್ಸಾ ಸೌಲಭ್ಯ ಏನಿದೆ ಅದರಲ್ಲಿ ನಾವು ಕೆಲವರಿಗೆ ಬ್ರೈನ್ ಡೆತ್ ಆಗಿರ್ತದೆ. ಅಂದ್ರೆ ದೇಹದ ಬೇರೆ ಆರ್ಗನ್ಸ್ ಎಲ್ಲ ಸರಿಯಾಗಿ ಕೆಲಸ ಮಾಡ್ತಿರ್ತದೆ, ಆದ್ರೆ ಕಾರಣಾಂತರಗಳಿಂದ ಬ್ರೈನ್ ಅವರಿಗೆ ನಿಷ್ಕ್ರಿಯ ಆಗಿರ್ತದೆ. ಉದಾಹರಣೆಗೆ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಅಲ್ಲಿ ಬಲವಾದ ತಲೆಗೆ ಪೆಟ್ಟು ಬಿದ್ದಿರುವಂತವ್ರು, ಆದ್ರೆ ಅವ್ರಿಗೆ ಬೇರೆ ಅಂಗಗಳೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಿರ್ತದೆ. ಇದಕ್ಕೆ ನಾವು ಬ್ರೈನ್ ಡೆಡ್ ಡೋನರ್ ಅಂತ ಕರಿತೀವಿ. ಸೊ ಈ ಬ್ರೈನ್ ಡೆಡ್ ಡೋನರ್ ಅಂತ ಯಾವಾಗ ಹಾಸ್ಪಿಟಲ್ ಇರುವಂತಹ ಒಂದು ಅಥಾರಿಟೀಸ್ ಏನಿರ್ತದೆ, ನರರೋಗ ತಜ್ಞರು ಇರ್ತಾರೆ, ಬ್ರೈನ್ ಡೆತ್ ನ ಡಿಕ್ಲೇರ್ ಮಾಡ್ತಾರೆ. ಬ್ರೈನ್ ಡೆತ್ ನ ಡಿಕ್ಲೇರ್ ಮಾಡಿ ಆ ವ್ಯಕ್ತಿಯ ಒಂದು ಫ್ಯಾಮಿಲಿ ಮೆಂಬರ್ಸ್ ಆರ್ಗನ್ ಡೊನೇಷನ್ ಮಾಡ್ಲಿಕ್ಕೆ ಒಪ್ಕೊಂಡ್ರು ಅಂತಂದ್ರೆ ಅದಕ್ಕೆ ಇರುವಂತಹ ಒಂದು ಸೂಕ್ತ ಒಂದು ಪ್ರಕ್ರಿಯೆ ಇರ್ತದೆ, ಲೀಗಲ್ ಇರ್ತದೆ, ಪೊಲೀಸ್ ಕ್ಲಿಯರೆನ್ಸ್ ಇರುತ್ತೆ. ಅದೆಲ್ಲ ಆದ್ಮೇಲೆ ಅವ್ರನ್ನ ನಾವು ಡೋನರ್ ಅಂತ ಕನ್ಸಿಡರ್ ಮಾಡ್ತೇವೆ. ಹೀಗೆ ಕಿಡ್ನಿ ಡೋನರ್ ಇರ್ಬೋದು, ಈಗ ಕೆಡವರ್ ಡೋನರ್ ಅಥವಾ ಬ್ರೈನ್ ಡೆತ್ ಡೋನರ್ ಇರ್ತಾರೆ, ಅಥವಾ ಇನ್ನೊಂದು ಡೋನರ್ ಅಂದ್ರೆ ಲಿವಿಂಗ್ ಡೋನರ್. ಅಂದ್ರೆ ನಮ್ಮ ಮನೆಯಲ್ಲೇ ನಮ್ಮ ನೆಂಟ್ರೆ ಅಥವಾ ನಮ್ಮ ರಿಲೇಟಿವ್ಸ್ ಕೊಡುವಂತ ಒಂದು ಡೊನೇಷನ್. ಇದಕ್ಕೆ ನಾವು ಲಿವಿಂಗ್ ಡೋನರ್ ಹಾಗೂ ಡಿಸೀಸ್ ಡೋನರ್ ಅಂತ ಕರಿತೇವೆ. ಸೊ ಯಾವಾಗ ಈ ಡೋನರ್ ಯಾರು ಅಂತ ನಾವು ಖಚಿತಪಡಿಸ್ಕೊಳ್ತೇವೆ, ಅದಾದ ನಂತರ ಅದಕ್ಕೆ ಒಂದು ಶಸ್ತ್ರಚಿಕಿತ್ಸೆ ಆಗುತ್ತೆ. ಈ ಶಸ್ತ್ರಚಿಕಿತ್ಸೆ ಏನಿರ್ತದೆ ಅದು ಒಂದು ಮೇಜರ್ ಸರ್ಜರಿ ಆಗಿರುತ್ತೆ. ಅದಕ್ಕೆ ಬೇಕಾಗುವಂತ ಎಲ್ಲಾ ಒಂದು ಫೆಸಿಲಿಟೀಸ್, ಆಪರೇಷನ್ ಬೇಕಾಗಿರುವಂತ ಫೆಸಿಲಿಟೀಸ್, ಅನಸ್ತೀಶಿಯಾಕ್ಕೆ ಬೇಕಾಗುವಂತ ಫೆಸಿಲಿಟೀಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಅವ್ರಿಗೆ ಒಂದು ಟೈಮ್ ನ ನಾವು ನಿಗದಿಪಡಿಸ್ತೇವೆ. ಟ್ರಾನ್ಸ್ಪ್ಲಾಂಟೇಶನ್ ಅನ್ನೋದು ಟೀಮ್ ವರ್ಕ್. ಅದರಲ್ಲಿ ನೆಫ್ರಾಲಜಿಸ್ಟ್, ಯೂರಾಲಜಿಸ್ಟ್, ಅನಸ್ಥೆಸಿಯಾಲಜಿಸ್ಟ್, ವ್ಯಾಸ್ಕ್ಯುಲರ್ ಸರ್ಜನ್, ಹೀಗೆ ಒಂದು ಟೀಮ್ ನಲ್ಲಿ ನಾವು ಅವ್ರಿಗೆ ಆಪರೇಷನ್ ಮಾಡ್ತೇವೆ. ಈ ಡೋನರ್ ಅಂತ ಏನಿರ್ತಾರೆ ಅವ್ರಿಗೆ ನಾವು ಓಪನ್ ಆಪರೇಷನ್ ಮುಖಾಂತರ ಮಾಡ್ತೇವೆ. ಅದಕ್ಕೆ ನಾವು ಓಪನ್ ನೆಫ್ರೆಕ್ಟಮಿ ಅಂತ ಕರಿತೇವೆ. ಅಥವಾ ಲ್ಯಾಪ್ರೋಸ್ಕೋಪ್ ಮುಖಾಂತರ ಕೂಡ ನೆಫ್ರೆಕ್ಟಮಿ ಮಾಡ್ತೇವೆ. ಲ್ಯಾಪ್ರೋಸ್ಕೋಪ್ ಮುಖಾಂತರ ಮಾಡುವಂತ ನೆಫ್ರೆಕ್ಟಮಿ ಏನಿದೆ ಅದರಲ್ಲಿ ಅಬ್ಡಮಿನಲ್ ಅಂದ್ರೆ ಹೊಟ್ಟೆನಲ್ಲಿ ಆಗುವಂತ ಒಂದು ಸರ್ಜಿಕಲ್ ಸ್ಕಾರ್ ತುಂಬಾ ಸಣ್ಣದಿರುತ್ತೆ. ಸೊ ಲ್ಯಾಪ್ರೋಸ್ಕೋಪ್ ಮೆಥಡ್ ಆಗ್ಬೋದು ಅಥವಾ ಓಪನ್ ಮೆಥಡ್ ಆಗ್ಬೋದು. ಒಂದು ಸರಿ ಕಿಡ್ನಿನ ನಾವು ಅದನ್ನು ಹೊರಗೆ ತಗೊಂಡ್ಮೇಲೆ ಅದಕ್ಕೆ ಒಂದು ಸೂಕ್ತವಾದ ಒಂದು ಮೆಥಡ್ ನಲ್ಲಿ ಆ ಕಿಡ್ನಿನ ನಾವು ರೆಡಿ ಮಾಡ್ತೇವೆ. ಯಾವಾಗ ಆಪರೇಷನ್ ಮುಂದುವರಿಯುತ್ತೆ, ಯಾರಿಗೆ ಈ ಕಿಡ್ನಿ ಅವಶ್ಯಕತೆ ಇರ್ತದೆ ಅವ್ರಿಗೂ ಕೂಡ ಅದೇ ಆಪರೇಷನ್ ಥಿಯೇಟರ್ ಅಲ್ಲಿ, ಪಕ್ಕದ ಆಪರೇಷನ್ ಥಿಯೇಟರ್ ಅಲ್ಲಿ ರೆಡಿ ಮಾಡ್ಕೊಂಡಿರ್ತೇವೆ. ಅವರ ಹೊಕ್ಕಳ ಕೆಳಭಾಗದಲ್ಲಿ ಅದಕ್ಕೆ ಒಂದು ಟ್ರಾನ್ಸ್ಪ್ಲಾಂಟ್ ಬೆಡ್ ನ ನಾವು ರೆಡಿ ಮಾಡ್ತೇವೆ ಆಪರೇಷನ್ ಮುಖಾಂತರ. ಟ್ರಾನ್ಸ್ಪ್ಲಾಂಟ್ ಬೆಡ್ ನ ರೆಡಿ ಮಾಡಿ ಆ ಒಂದು ಡೋನರ್ ಕಿಡ್ನಿನ ಆ ಜಾಗದಲ್ಲಿ ಇಟ್ಬಿಟ್ಟು ಅದಕ್ಕೆ ಜೊತೆಗೆ ಡೋನರ್ ರಕ್ತನಾಳಗಳನ್ನ ರಿಸಿಪಿಯಂಟ್ ರಕ್ತನಾಳಕ್ಕೆ ಜೋಡಿಸ್ತೇವೆ. ಹಾಗೆ ಅವ್ರು ಇರುವಂತ ಯುರೇಟರ್ನ ರಿಸಿಪಿಯಂಟ್ ಯಾರಿಗೆ ಕಿಡ್ನಿ ಹಾಕ್ಸ್ಕೊಳ್ತಾ ಇರ್ತಾರೆ ಆ ಕಿಡ್ನಿಯ ಯುರೇಟರ್ನ ಕೂಡ ಅದಕ್ಕೆ ಜೋಡಿಸ್ತೇವೆ. ಈ ಎಲ್ಲಾ ಒಂದು ಶಸ್ತ್ರಚಿಕಿತ್ಸೆ ಇರ್ತದೆ, ಇದು ಬಹಳ ನೈಪುಣ್ಯ ಬೇಕಾಗ್ತದೆ. ಇದಕ್ಕೆ ತುಂಬಾ
ಸ್ಪೆಷಲೈಸೇಷನ್ ಬೇಕಾಗುತ್ತೆ. ಪ್ರತಿಯೊಂದು ಹಂತದಲ್ಲೂ ಅದಕ್ಕೆ ಆದ ಸ್ಪೆಷಲಿಸ್ಟ್ಗಳು ಇರ್ತಾರೆ. ಆ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ಬೇಕಾದ್ರೆ ಕಿಡ್ನಿ ಹೇಗೆ ನಾವು ಅದನ್ನ ಹ್ಯಾಂಡಲ್ ಮಾಡಬೇಕು, ಅದಕ್ಕೆ ಯಾವ ರೀತಿ ನಾವು ಮ್ಯಾನೇಜ್ ಮಾಡಬೇಕು, ಅದೆಲ್ಲದಕ್ಕೂ ಕೂಡ ಸ್ಪೆಷಲಿಸ್ಟ್ ಇರ್ತಾರೆ. ನಮ್ಮ ಟೆಕ್ನಿಷಿಯನ್ಸ್ ಇರ್ತಾರೆ, ಆಪರೇಷನ್ ಥಿಯೇಟರ್ ಅಲ್ಲಿ ಅನಸ್ಥೆಟಿಸ್ಟ್ ಇರ್ತಾರೆ. ಇದೆಲ್ಲ ಟೀಮ್ ವರ್ಕ್ ಆದ್ಮೇಲೆ ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಶಸ್ತ್ರಚಿಕಿತ್ಸೆ ಪೂರ್ಣ ಆಗುತ್ತೆ. ಸೊ ಹೀಗೆ ಈ ಒಂದು ಶಸ್ತ್ರಚಿಕಿತ್ಸೆ ಕಂಪ್ಲೀಟ್ ಆದ್ಮೇಲೆ ಅಲ್ಲಿಗೆ ಮುಗಿಯೋದಿಲ್ಲ. ಯಾಕೆ ಅಂತಂದ್ರೆ ಈ ಕಿಡ್ನಿ ಅನ್ನೋದು ಏನಿರ್ತದೆ ನಮ್ಮ ಇನ್ನೊಂದು ದೇಹದ ಒಂದು ಅಂಗ. ಆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಆಗಿರುವ ಯಾರು ರೋಗಿ ಇರ್ತಾರೆ ಅವರ ಅಂಗಕ್ಕೆ ನಾವು ಅದನ್ನ ಅಳವಡಿಸ್ತಾ ಇರ್ತೇವೆ. ಅಂದ್ರೆ ಆ ಕಿಡ್ನಿ ಅವ್ರದ್ದಾಗಿರೋದಿಲ್ಲ, ಇನ್ನೊಬ್ರು ದೇಹದ್ದಾಗಿರ್ತದೆ. ಸೊ ಯಾವಾಗ ನಮ್ಮ ದೇಹ ಇನ್ನೊಬ್ರು ಆರ್ಗನ್ ತಗೊಳಕ್ ಶುರು ಮಾಡುತ್ತೆ ಅವಾಗ ಅದಕ್ಕೆ ರಿಜೆಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡುತ್ತೆ. ರಿಜೆಕ್ಷನ್ ಏನು ಅಂದ್ರೆ ಅವರ ದೇಹದಲ್ಲದ ಒಂದು ಆರ್ಗನ್ ಅವ್ರ ಬಾಡಿಗೆ ಅಟ್ಯಾಚ್ ಮಾಡಿದಾಗ ಆ ನಮ್ಮ ಬಾಡಿಯಾಗಿ ಅದಕ್ಕೆ ಆಂಟಿಬಾಡಿ ಪ್ರೊಡ್ಯೂಸ್ ಮಾಡುತ್ತೆ. ಆಂಟಿಬಾಡಿ ಪ್ರೊಡ್ಯೂಸ್ ಮಾಡಿದಾಗ ಹಾಕೊಂಡಿರೋ ಕಿಡ್ನಿ ಏನಿರ್ತದೆ ಅದು ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಆಂಟಿಬಾಡಿ ಡ್ಯಾಮೇಜ್ ನ ನಾವು ಪ್ರಿವೆಂಟ್ ಮಾಡ್ಲಿಕ್ಕೆ, ಅದನ್ನ ತಡೆಗಟ್ಟಲಿಕ್ಕೆ ಟ್ರಾನ್ಸ್ಪ್ಲಾಂಟೇಶನ್ ಮಾಡೋ ಒಂದು ಶಸ್ತ್ರಚಿಕಿತ್ಸೆ ಮುಂಚೆನೆ ಅವರಿಗೆ ಇಮ್ಯುನೋಸಪ್ರೆಸಿವ್ ಮೆಡಿಕೇಶನ್ಸ್ ಅಂತ ಕರಿತೀವಿ. ಅಂದ್ರೆ ಈ ಹಾಕ್ಸ್ಕೊಳ್ಳೋ ಕಿಡ್ನಿ ಮೇಲೆ ನಮ್ಮ ಆಂಟಿಬಾಡಿ ಜಾಸ್ತಿ ತೊಂದರೆ ಕೊಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ, ಅದನ್ನ ಒಂದು ನಿಯಂತ್ರಣ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಮ್ಯುನೋಸಪ್ರೆಸಿವ್ ಮೆಡಿಕೇಶನ್ಸ್ ಅಂತ ತಗೊಳ್ತೇವೆ. ಈ ಇಮ್ಯುನೋಸಪ್ರೆಸಿವ್ ಮೆಡಿಕೇಶನ್ ತಗೊಳ್ಳೋದ್ರಿಂದ ಈ ಬೇರೆ ದೇಹದಿಂದ ಬಂದಿರುವಂತಹ ಒಂದು ಕಿಡ್ನಿ ಅವರ ದೇಹಕ್ಕೆ ಅಡ್ಜಸ್ಟ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇಮ್ಯುನೋಸಪ್ರೆಸಿವ್ ಮೆಡಿಕೇಶನ್ಸ್ ಅನ್ನೋದು ಏನಿರ್ತದೆ ಇದು ಟ್ರಾನ್ಸ್ಪ್ಲಾಂಟ್ ಆಗುವ ಟೈಮ್ ನಲ್ಲಿ, ಟ್ರಾನ್ಸ್ಪ್ಲಾಂಟಿಗೆ ಮುಂಚೆ ಹಾಗೂ ಟ್ರಾನ್ಸ್ಪ್ಲಾಂಟಿಗೆ ನಂತರ ಸತತವಾಗಿ ಇದನ್ನ ನಾವು ತಗೊಳ್ತಾ ಇರ್ಬೇಕು. ಇಮ್ಯುನೋಸಪ್ರೆಸಿವ್ ಮೆಡಿಕೇಶನ್ಸ್ ತಗೊಳ್ಳೋದ್ರಿಂದ ನಮ್ಮ ಕಿಡ್ನಿ ಏನಿರ್ತದೆ, ಯಾರು ಹಾಕ್ಸ್ಕೊಂಡಿರ್ತಾರೆ ಆ ಕಿಡ್ನಿ ಚೆನ್ನಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಮ್ಯುನೋಸಪ್ರೆಷನ್ ಮೆಡಿಕೇಶನ್ಸ್ ತಗೊಳ್ಳಿಲ್ಲ ಅಂತಂದ್ರೆ ಆ ಕಿಡ್ನಿ ರಿಜೆಕ್ಟ್ ಆಗುತ್ತೆ. ನಮ್ಮ ದೇಹದಲ್ಲಿರುವಂತ ಆಂಟಿಬಾಡಿ ಹೋಗಿ ಹಾಕೊಂಡಿರುವಂತ ಕಿಡ್ನಿಗೆ ಡ್ಯಾಮೇಜ್ ಮಾಡ್ಲಿಕ್ಕೆ ಶುರುವಾಗುತ್ತೆ. ಟ್ರಾನ್ಸ್ಪ್ಲಾಂಟೇಶನ್ ಎಷ್ಟು ಇಂಪಾರ್ಟೆಂಟ್, ಆಪರೇಷನ್ ಎಷ್ಟು ಇಂಪಾರ್ಟೆಂಟ್, ಹಾಗೆ ಟ್ರಾನ್ಸ್ಪ್ಲಾಂಟೇಶನ್ ನಂತರ ಕೂಡ ಆ ಇಮ್ಯುನೋಸಪ್ರೆಷನ್ ಮೆಡಿಕೇಶನ್ಸ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಅನ್ನೋದು ಏನಿರ್ತದೆ ಇದು ಒಂದು ಸೂಕ್ಷ್ಮ ಶಸ್ತ್ರಚಿಕಿತ್ಸೆ. ಶಸ್ತ್ರಚಿಕಿತ್ಸೆ ನಂತರ ಕೂಡ ಅದಕ್ಕೆ ಬೇಕಾಗುವಂತ ಒಂದು ಮೆಡಿಸಿನ್ಸ್ ನೀವು ಸರಿಯಾಗಿ ತಗೊಳ್ಳೋದ್ರಿಂದ ಈ ಟ್ರಾನ್ಸ್ಪ್ಲಾಂಟ್ ಆಗಿರೋ ಕಿಡ್ನಿ ಚೆನ್ನಾಗಿ ಇನ್ನೂ ಹೆಚ್ಚು ಚೆನ್ನಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಬಗ್ಗೆ ನೋಡ್ತಾ ಇದ್ವಿ. ಹಾಗೆ ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಅಂದಾಗ ಬಹಳಷ್ಟು ಜನ ಕೇಳ್ತಾರೆ, ಡಾಕ್ಟ್ರೆ ಒಂದೇ ಕಿಡ್ನಿ ಹಾಕ್ಸ್ಕೊಂಡ್ರೆ ಸಾಕಾ ಅಂತ ಕ್ವಶನ್ ಕೇಳ್ತಾರೆ. ಹಾಗೆ ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಅಲ್ಲಿ ನಾವು ಹಾಕೋದು ಒಂದೇ ಕಿಡ್ನಿ ಮಾತ್ರ. ಯಾಕೆ ಅಂತಂದ್ರೆ ಒಂದೇ ಕಿಡ್ನಿ ಇದ್ರೆ ಆ ದೇಹದ ಒಂದು ಚಟುವಟಿಕೆಗಳಿಗೆ ಸಾಕಾಗುತ್ತೆ. ಒಂದು ಕಿಡ್ನಿನ ನಾವು ಡೋನರ್ ಅಲ್ಲೇ ಇರ್ತಾರೆ, ಲಿವಿಂಗ್ ಡೋನರ್ ಆದ್ರೆ. ಸೊ ಅವರು ನಮ್ಗೆ ಏನ್ ಡೊನೇಟ್ ಮಾಡಿರ್ತಾರೆ ಅದನ್ನ ಹಾಕ್ಸ್ಕೊಳ್ಳೋದ್ರಿಂದ ಅವ್ರ ಜೀವನ ಶೈಲಿಗೆ ಒಂದೇ ಕಿಡ್ನಿ ಸಾಕಾಗುತ್ತೆ. ಆದ್ರೆ ಒಂದೇ ಕಿಡ್ನಿ ಇದ್ರೂ ಕೂಡ ಅದನ್ನ ಚೆನ್ನಾಗಿ ಕಾಪಾಡ್ಕೊಳ್ಳೋದು ಟ್ರಾನ್ಸ್ಪ್ಲಾಂಟೇಶನ್ ಆಗಿರೋ ವ್ಯಕ್ತಿಯ ಒಂದು ಜವಾಬ್ದಾರಿ ಆಗಿರುತ್ತೆ. ಸೊ ಹೀಗೆ ಮುಂದಿನ ಪ್ರಶ್ನೆ ಹೇಗ್ ಬರುತ್ತೆ ಅಂದ್ರೆ, ಡಾಕ್ಟ್ರೆ ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಸಕ್ಸಸ್ ಆಗುತ್ತಾ ಅನ್ನೋದ್ರ ಬಗ್ಗೆ ಎಲ್ಲ ಕ್ವಶನ್ ಕೇಳ್ತಾರೆ. ಈ ನಾವು ಈ ಟ್ರಾನ್ಸ್ಪ್ಲಾಂಟೇಶನ್ ವಿಚಾರ ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ ಹಾರ್ಟ್, ಲಿವರ್, ಲಂಗ್, ಕಿಡ್ನಿ, ಪ್ಯಾಂಕ್ರಿಯಾಸ್ ಆತರ ಬೇರೆ ಬೇರೆ ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ಆಗುತ್ತೆ. ಆದ್ರೆ ಈ ಎಲ್ಲಾ ಬೇರೆ ಬೇರೆ ಆರ್ಗನ್ಸ್ ಅಲ್ಲಿ ಬೆಸ್ಟ್ ರಿಸಲ್ಟ್ಸ್ ಇರೋದು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್. ಈ ಲಿವಿಂಗ್ ಡೋನರ್ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಅಂತ ನಾವೇನ್ ಹೇಳ್ತೇವೆ ಅದರಲ್ಲಿ 1 year ಸರ್ವೈವಲ್ ರೇಟ್ is around 95%. ಅಂದ್ರೆ ಒಂದು ವರ್ಷದಲ್ಲಿ ಸುಮಾರು 95% ಜನ ಸಕ್ಸಸ್ ಆಗಿ ಟ್ರಾನ್ಸ್ಪ್ಲಾಂಟ್ ಆಗ್ತಾರೆ. ಹಾಗೆ ಈ ಡಿಸೀಸ್ ಡೋನರ್ ಪ್ರೋಗ್ರಾಮ್ ಅಂತ ಕರಿತೀವಿ. ಅಂದ್ರೆ ಬ್ರೈನ್ ಡೆತ್ ಆಗಿರೋ ಡೋನರ್ ಏನಾದ್ರು ಸಿಕ್ಕಿದ್ರು ಅಂದ್ರೆ ಕೂಡ ಅದರಲ್ಲೂ ಕೂಡ ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಸಕ್ಸಸ್ ರೇಟ್ ತುಂಬಾನೇ ಚೆನ್ನಾಗಿದೆ. ನಮ್ಮ ಅಂಕಿ ಅಂಶಗಳ ಪ್ರಕಾರ ಒಂದು ವರ್ಷದಲ್ಲಿ ಸುಮಾರು 90% ಆಫ್ ಈ ಕೆಡವಲ್ ಟ್ರಾನ್ಸ್ಪ್ಲಾಂಟೇಶನ್ ಆಗಿರುವಂತ ರೆಸಿಪಿಯೆಂಟ್ಸ್ ಇರ್ತಾರೆ, ಅವರು ಸಕ್ಸಸ್ ಆಗಿರೋದು ನಾವು ಸನ್ನಿವೇಶಗಳಿದೆ. ಸೊ ಲಿವಿಂಗ್ ಡೋನರ್ ಆದ್ರೆ ಅಪ್ ಟು 95% ಸಕ್ಸಸ್ ಇರುತ್ತೆ. ಹಾಗೆ ಕೆಡವಲ್ ಡೋನರ್ ಅಥವಾ
ಬ್ರೈನ್ ಡೆಡ್ ಡೋನರ್ ಇದೆ ಅಂದ್ರೆ ಸುಮಾರು 90% ನಾವು ಸಕ್ಸಸ್ ರೇಟ್ ನ ಕಾಣ್ಬೋದು. ಸೊ ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ನಾವು ಸಕ್ಸಸ್ ನೋಡ್ತಾ ಹೋದ್ರೆ ಈ ಸಕ್ಸಸ್ ಯಾರಿಗೆ ಚೆನ್ನಾಗಾಗುತ್ತೆ ಅಂದ್ರೆ ನಿಮ್ಮ ಕಿಡ್ನಿ ಡೋನರ್ ಸ್ವಲ್ಪ ಎಂಗೇಜ್ ಇದ್ರೆ ಅಥವಾ ಕಿಡ್ನಿ ಹಾಕ್ಸ್ಕೊಳ್ಳೋರಿಗೆ ಬೇರೆ ರೀತಿಯಾದ ಯಾವ್ದು ಮೇಜರ್ ಆರ್ಗನ್ಸ್ ಪ್ರಾಬ್ಲಮ್ ಇಲ್ಲ ಅಂದ್ರೆ, ಹಾಗೂ ಈ ಕಿಡ್ನಿ ಆಪರೇಷನ್ ಮಾಡುವಂತ ಒಂದು ಏನು ಶಸ್ತ್ರಚಿಕಿತ್ಸೆ ಮೆಥಡ್ಸ್ ಇರುತ್ತೆ, ಟೆಕ್ನಿಕ್ಸ್ ಇರುತ್ತೆ, ಅದು ಚೆನ್ನಾಗಾಯ್ತು ಅಂದ್ರೆ, ಹಾಗೆ ಟ್ರಾನ್ಸ್ಪ್ಲಾಂಟ್ ಆದ್ಮೇಲೆ ಆ ಒಂದು ರೋಗಿ ಏನಿರ್ತಾರೆ ಅವರು ಈ ಮಾತ್ರೆ ತಗೊಳ್ಳೋದನ್ನ ಸಕ್ಸಸ್ಫುಲ್ ಆಗಿ ತಗೊಳ್ತಾರೆ ಅಂದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ತುಂಬಾ ಸಕ್ಸಸ್ಫುಲ್ ಆಗಿ ನಡೆಯುತ್ತೆ. ನೋಡೋಲ್ಲ ವೀಕ್ಷಕರೇ, ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಅನ್ನೋದು ಒಂದು ಕಲೆ. ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಆಗ್ಬೇಕಾದ್ರೆ ನಮ್ಮ ಡಾಕ್ಟರ್ಸ್ ಟೀಮ್, ನೆಫ್ರಾಲಜಿಸ್ಟ್, ಯೂರಾಲಜಿಸ್ಟ್, ಟ್ರಾನ್ಸ್ಪ್ಲಾಂಟ್ ಸರ್ಜನ್ಸ್, ಅನಸ್ಥೆಟಿಸ್ಟ್, ಆಪರೇಷನ್ ಥಿಯೇಟರ್ ಟೆಕ್ನಿಷಿಯನ್ಸ್ ಎಲ್ಲ ಕೂಲಂಕುಷವಾಗಿ ಒಂದು ಗ್ರೂಪ್ ನಲ್ಲಿ ಕೆಲಸ ಮಾಡ್ತೀವಿ. ಇದಕ್ಕೆ ಬೇಕಾಗುವಂತಹ ಆಪರೇಷನ್ ಮುಂಚೆ ಬೇಕಾಗುವಂತಹ ಕೆಲಸಗಳನ್ನ ಟ್ರಾನ್ಸ್ಪ್ಲಾಂಟೇಶನ್ ಕೋಆರ್ಡಿನೇಟರ್ ಮಾಡ್ತಾರೆ. ಹಾಗೆ ಟ್ರಾನ್ಸ್ಪ್ಲಾಂಟೇಶನ್ ನಂತರ ಈ ಪೇಷಂಟ್ ಏನಿರ್ತಾರೆ ಅವರು ತಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಹಾಗೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅವ್ರಿಗೆ ಸಪೋರ್ಟ್ ಕೊಡ್ಬೇಕು. ಇದೆಲ್ಲ ಆಯ್ತು ಅಂದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಸಕ್ಸಸ್ ಆಗುತ್ತೆ. ನೋಡಿಲ್ಲ ವೀಕ್ಷಕರೇ, ಎಷ್ಟು ಕಷ್ಟವಾದಂತ ಒಂದು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಆಗ್ಬೇಕು ಅಂದ್ರೆ ಅದು ಟೀಮ್ ವರ್ಕ್ ಆಗಿರ್ಬೇಕು. ಹಾಗೆ ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಯಾರಿಗೆ ಅವಶ್ಯಕತೆ ಇರ್ತದೆ ಅವರಿಗೆ ಈ ಸರಿಯಾದ ಮಾಹಿತಿಯನ್ನು ಸಿಕ್ಕಿ ಅವರಿಗೆ ಸರಿಯಾದ ಡೋನರ್ ಸಿಕ್ತು ಅಂತಂದ್ರೆ ಅವರ ಆರೋಗ್ಯ ಇನ್ನೂ ಚೆನ್ನಾಗಿರುತ್ತೆ. ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಬಗ್ಗೆ ಇಷ್ಟೆಲ್ಲ ಮಾಹಿತಿ ತಿಳ್ಕೊಂಡ್ವಿ. ಈ ಟ್ರಾನ್ಸ್ಪ್ಲಾಂಟೇಶನ್ ಅವಶ್ಯಕತೆ ಆಗಿರುತ್ತೆ, ಈ ಮಾಹಿತಿಯನ್ನ ಅಲ್ಲಿ ತಲುಪಿಸಿದ್ರೆ ಈ ವಿಡಿಯೋ ಮಾಡಿರುವಂತ ಅರ್ಥ ನಾವು ಸಾರ್ಥಕವಾಗುತ್ತೆ. ನಮಸ್ಕಾರ.